ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಡೆನರ್ಸ್ರಿಂದ ಬಂದಿದ್ದೇನೆ. ಶಿವಕುಮಾರ್ ಅಂತ ವಕೀಲರು. ನಮ್ಮ ರೇವಣ್ಣ ಸಾಹೇಬರು ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿ ಒಂದು ವಾರದ ಮೇಲಾಯಿತು. ಆದರೆ ಈ ಪ್ರಕರಣದಲ್ಲಿ ಅವ್ರದ್ದು ಯಾವುದೇ ಕೈವಾಡ ಇಲ್ಲ. ರಾಜಕೀಯ ದುರುದ್ದೇಶದಿಂದ ಅವನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಒಂದು ಹುನ್ನಾರ ಹೊರಟು ರಾಜಕೀಯ ವಿರೋಧ ಪಕ್ಷದ ನಾಯಕರು, ಈಗ ಹಾಲಿ ಸರ್ಕಾರದವರು ಮಾಡಿರೋಂಥ ಘೋರವಾದ ಆರೋಪ. ನಮ್ಮ ರೇವಣ್ಣ ಸಾಹೇಬರು ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯಕ್ಕೆ ಅವರು ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಮಾಡಿರೋಂಥ ಕೆಲಸ ಕಾರ್ಯಗಳು, ಸ್ಕೂಲು, ಕಾಲೇಜು, ಹಾಸ್ಟೆಲ್ಸು, ಮುರಾರ್ಜಿ ಸ್ಕೂಲು, ತುಂಬ ಲಾ ಕಾಲೇಜು, ರೋಡ್ಸು, ಬಿಲ್ಡಿಂಗ್ಸು, ತುಂಬ ಬಡವ್ರ ಬಗರಿಗೆಲ್ಲ ಸಖತ್ ಅನುಕೂಲ ಮಾಡಿಕೊಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವರು ಮಾಡಿದಂಥ ಕಾರ್ಯ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿದ್ದಾರೆ. ಅದರಲ್ಲಿ ಬಡವ್ರ ಬಗ್ಗೆ ಮನೆ ಆಗಲಿ, ಬಡತನ ಅಂತ ಬಂದರೆ, ಕಷ್ಟ ಅಂತ ಬಂದರೆ ಅವ್ರನ್ನ ಕರೆದು ಗುರುತಿಸಿ ಅವ್ರಿಗೇನು ಸಮಸ್ಯೆ ಇರ್ಬೋದು ಕಾರ್ಯಕರ್ತರು ಕರೆದು ಅದೇನು ಕೇಳ್ರಪ್ಪ ಅಂತ ಹೇಳೋರು. ಸರ್, ಇದು ಒಂದು ಭಾಗ ಸರ್. ಇವತ್ತಿಂದು ಇಲ್ಲಿ ನಿಮ್ಗೆ ಒಳಗಡೆ ನೋಡೋಕೆ ಬಿಟ್ರ ಮಾತನಾಡೋಕ್ಕೆ? ಒಳಗಡೆ ನೋಡೋಣ ಅಂತ ಹೋದು, ಬಟ್ ನೋಡೋಕ್ಕೆ ಬಿಡಲಿಲ್ಲ. ಎಂಟ್ರಿ ಇಲ್ಲ, 5 ಜನ ಮೇಲೆ ಎಂಟ್ರಿ ಕೊಡಲ್ಲ ಅಂತ ಹೇಳಿದರು. ವಾರಕ್ಕೆ 2 ಎಂಟ್ರಿ ಅಂತ ಹೇಳಿದರು. ಹಾಗೆ ವಾಪಸ್ ಬಂದರು. ಸರ್, ಯಾರು ಹೋಗಿದ್ದಾರೆ ಸರ್? ಈಗ ಯಾರು ಹೋಗಿದ್ದಾರೆ ಸರ್? ಅವ್ರ ಕುಟುಂಬದವ್ರು ಯಾರಾದರೂ ಹೋಗಿದ್ದಾರೆ ನೋಡೋಕ್ಕೆ? ಏನಾದರೂ ಅವ್ರ ಕುಟುಂಬದ ರಿಲೇಷನ್ಸ್ ಹೋಗಿದ್ದಾರೆ. ನಾವು ಹೋದಾಗ ಅದಕ್ಕಿಂತ ಮುಂಚೆ ಅವ್ರು ಎಂಟ್ರಿ ಹಾಕ್ಸಿದ್ರು. 5 ಎಂಟ್ರಿ ಮೇಲೆ ಬಿಡಲ್ಲ ಅಂದರು. ಹಾಗಾಗಿ ನಾವು ವಾಪಸ್ ಸರ್. ಅವ್ರ ಆಪ್ತರ ಇಲ್ಲ ಈ ಕೇಸಲ್ಲಿ ನಾವು ಅವ್ರ ಆಪ್ತರು, ಕಾರ್ಯಕರ್ತರು, ಅದಕ್ಕಿಂತ ಅಭಿಮಾನಿ. ದೇವೇಗೌಡರ ಕುಟುಂಬ ಅಭಿಮಾನಿ, ಕುಮಾರಸ್ವಾಮಿ ಅಭಿಮಾನಿ. ಅದು ದೊಡ್ಡ ಇದು. ಅವರು ದೇವೇಗೌಡರ ಮನೆ ಅಂದರೆ ನಮ್ಮ ಕುಟುಂಬ ಇದ್ದಂಗೆ. ಕುಟುಂಬಕ್ಕೆ ಹೆಚ್ಚಾಗಿ ಅವರು ಎಲ್ಲರೂ ನಮ್ಮ ಕುಟುಂಬ, ನಮ್ಮ ಕ್ಷೇತ್ರದ ಜನತೆದಂಥ ಕುಟುಂಬ, ನಮ್ಮ ಕ್ಷೇತ್ರದ ಜನ ಎಲ್ಲರೂ ನಮ್ಮ ಕುಟುಂಬ ಅಂತ ಒಟ್ಟಿಗೆ ಕರ್ಕೊಳ್ತಾರೆ. ಬಡವರು, ಅದರಲ್ಲೂ ಬಡವರು, ಸಣ್ಣ ಸಣ್ಣ ಜನಾಂಗಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ವಿಚಾರಣೆ ಇದೆ, ಬೇಲ್ ಸಿಗುತ್ತೆ ಅನ್ನೋ ಒಂದು ಭರವಸೆ. ನನ್ನ ಭರವಸೆ 99% ಬೇಲ್ ಸಿಗ್ಬೋದು. ಸರ್, ಇವತ್ತು ನೋಡಕ್ ಬಂದಿದ್ದೀರಾ? ಇವತ್ತು ಬಿಟ್ಟಿಲ್ಲ ಅಂದ್ರೆ ಕಾಯ್ದ್ಬಿಟ್ಟು ನಾಳೆ ನೋಡ್ಕೊಂಡು ಹೋಗ್ತಿರಲ್ಲ? ಇವತ್ತು ರಿಲೀಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ಬೇಲ್ ಆರ್ಡರ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬೇಲ್ ಆರ್ಡರ್ ಆದರೆ ಸಂಜೆ ಒಂದು 6:30-7 ಗಂಟೆ ರಿಲೀಸ್ ಆಗ್ತಾರೆ. ಅವರ ಆರೋಗ್ಯದಲ್ಲೂ ಸಾಕಷ್ಟು ಏರುಪೇರಾಗಿದೆ. ರಾತ್ರಿ ಊಟ ಮಾಡಿಲ್ಲ ಅಂತ ಮಾಹಿತಿ ಬಂತು. ನಾವು ನಿಮ್ಮ ಮಾಧ್ಯಮದಲ್ಲಿ ನೋಡ್ಬೋದು. ಭಾರಿ ಕಷ್ಟ. ಅವ್ರಿಗೆ ಅಸಿಡಿಟಿ, ಶುಗರ್ ಜಾಸ್ತಿ ಇದೆ. ಡೈಲಿ ವಾಕಿಂಗ್ ಮಾಡಬೇಕು. ಅವರು ಪೂಜೆ ಕೈಕರ್ಯಗಳು ಜಾಸ್ತಿ ಮಾಡ್ಬೇಕು. ದೇವ್ರು ಬಿಟ್ಟರೆ ಬೇರೆ ಯಾರು ಸಖತ್ ದೇವ್ರ ಮೇಲೆ ನಂಬಿಕೆ. ಬಟ್ ಇವತ್ತು ಆಗಿರೋಂಥ ನೋವು ನಮ್ಮಂಥವ್ರಿಗೆ ಸಖತ್ತು ದುಃಖ ಬರುತ್ತೆ. ಸರ್, ಈಗ ಹಾಸನ ಒಳೆ ನರಸೀಪುರ ಎಲ್ಲ ಯಾವ ರೀತಿ ಇದೆ? ಈಗ ಬಂಧನ ಆಗಿದೆ, ಪ್ರಜ್ವಲ್ ಅವ್ರಿಗೆ ಹುಡುಕಾಟ ನಡೆಸ್ತಿದ್ದಾರೆ. ಯಾವ ರೀತಿ ಯಾರ ಮಾಡಿರೋ ಅವ್ರು ಮಾಡಿರೋ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ. ಅವರು ಆ ಥರ ಒಂದು ಕೃತ್ಯ ಎಸಗಿದ್ದಾರೆ ಅಂದರೆ ಅದಕ್ಕೆ ಕಾನೂನು ಇದೆ, ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಪೊಲೀಸ್ ಸ್ಟೇಷನ್ ಇದ್ದಾವೆ, ನಿಮ್ಮ ಮಾಧ್ಯಮ ಇದ್ದಾವೆ. ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು. ಬಟ್ ಮಾಡಿದಾರೆ ತಪ್ಪಿಗೆ ರೇವಣ್ಣ ಸಾಹೇಬ್ರನ್ನ ಇವತ್ತು ಜೈಲಿಗೆ ಬರೋಂಗೆ ಮಾಡಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಶಿವಕುಮಾರ್ ಅಂತ ವಕೀಲರು. ಬನ್ನಿ ಸರ್.